ಮಡಿಕೇರಿಯ ಪ್ರತಿಷ್ಠಿತ ಮುಳಿಯ ಜ್ಯುವೆಲ್ಲರ್ಸ್ನ ಸಿಲ್ವೇರಿಯಾ ಕಟ್ಟಡದಲ್ಲಿ ಪ್ರತಿಷ್ಠಿತ ಬ್ರ್ಯಾಂಡ್ನ ವಾಚ್ಗಳ ಮಾರಾಟ ಮಳಿಗೆ ಆರಂಭವಾಗಿದೆ. ಶುಕ್ರವಾರ ಈ ಮಳಿಗೆಗೆ ಅಧಿಕೃತ ಚಾಲನೆ ನೀಡಲಾಯಿತು. ಇದು ದಿಸ್ ಇಸ್ ನಾಟ್ ಕಾಸ್ಟ್ಲಿ, ಟರ್ಬ್ಯುಲೆಂಟ್ ಬೇರೆ ಅದು, ಅದರಲ್ಲಿ ಆಸ್ಟ್ರೋ ಚಾರ್ಟ್ಸ್ ಅದೆಲ್ಲ ಇರುತ್ತೆ. ದಿಸ್ ಸಿಂಪಲ್ ವೈಂಡಿಂಗ್ ಆಫ್ ಸ್ಪ್ರಿಂಗ್ ಅದು. ಟೈಟಾನ್, ಸೊನಾಟಾ ಮತ್ತು ಫಾಸ್ಟ್ ಟ್ರ್ಯಾಕ್ ಕಂಪನಿಗಳ 2,000ರಿಂದ 20,000 ಮೌಲ್ಯದ ವಾಚ್ಗಳು ನಮ್ಮಲ್ಲಿ ಲಭ್ಯ ಎಂದು ಮುಳಿಯಾ ಸಂಸ್ಥೆಯ ಮುಖ್ಯಸ್ಥರಾದ ಕೇಶವ ಪ್ರಸಾದ್ ಮುಳಿಯಾ ಹೇಳಿದರು. ಇದರೊಂದಿಗೆ ಸ್ವರ್ಣ ಖಚಿತ ವಾಚ್ಗಳು ಮಳಿಗೆಯಲ್ಲಿ ಲಭ್ಯವಿದೆ ಎಂದು ಕೇಶವ ಪ್ರಸಾದ್ ಮುಳಿಯಾ ಹೇಳಿದರು. ಮಡಿಕೇರಿಯಲ್ಲಿ ಸರಿಯಾದ ಒಂದು ವಾಚಿನ ಅಂಗಡಿ ಇಲ್ಲ, ಆಗಬೇಕು, ಯಾಕೆ ನಮ್ಮ ಮುಳಿಯಾದಲ್ಲಿ ಮಾಡಬಾರ್ದು ಅಂತ ಭಾಳ ಸಮಯದಿಂದ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಅದನ್ನು ಮುಂದುವರಿಸಿದ ಒಂದು ಅಂಗವಾಗಿ ನಮ್ಮ ಸಿಲ್ವರಿಯಾ ಕೌಂಟರ್ನಲ್ಲಿ ಈ ಒಂದು ಶಾಪಿಂಗ್ ಶಾಪ್, ಅಂದರೆ ಅಂಗಡಿಯ ಒಳಗೊಂದು ಅಂಗಡಿ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ನೀವು ನಗರಗಳಲ್ಲಿ ನೋಡಿರ್ಬೋದು. ಆ ವಿಚಾರದಲ್ಲಿ ಟೈಟನ್ ಅವರನ್ನು ಸಂಪರ್ಕಿಸಿ ಮಾಡಿದಾಗ ಈ ಟೈಟನ್ ಹಾಗೆ ಸೊನಾಟಾ ಮತ್ತು ಟೈಮ್ಯಾಕ್ಸ್ ಫಾಸ್ಟ್ ಟ್ರ್ಯಾಕ್ ಈ ಒಂದು 3 ವಿಧದ ಬ್ರ್ಯಾಂಡ್ಗಳೇನಿದೆ ಆ ಬ್ರ್ಯಾಂಡನ್ನು ಇವತ್ತು ಇಲ್ಲಿ ನಾವು ಮಡಿಕೇರಿಯ ಮುಳಿಯಾ ಶೋರೂಮ್ನ ಪ್ರಥಮ ಮಹಡಿಯಲ್ಲಿ ಸಿಲ್ವರಿಯಾ ಶೋರೂಮ್ ಇದೆ. ಆ ಸಿಲ್ವರಿಯಾ ಶೋರೂಮ್ನಲ್ಲಿ ಇದನ್ನು ಉದ್ಘಾಟನೆ ಮಾಡೋದಾಗಿ ಉದ್ದೇಶಿಸಿ, ಇದು ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳುವಂಥದ್ದನ್ನು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ನಮ್ಮೊಡನೆ ಇದ್ದ ತಮಗೆಲ್ಲರಿಗೂ ವಂದಿಸುತ್ತಾ, ಪೂರ್ಣ ಸಹಕಾರ ತಮ್ಮೆಲ್ಲರ, ಈಗಾಗಲೇ ತಾವೆಲ್ಲರೂ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಶಾಪಿಂಗ್ ಶಾಪ್ ಅಂಗಡಿಯೊಳಗೆ ಒಂದು ಅಂಗಡಿಯಲ್ಲಿ ನೀವು ನಮಗೆ ಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಕೇಳಿ. ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ವೈದ್ಯರಾದ ಡಾಕ್ಟರ್ ಹರ್ಷ, ಕಷ್ಟ ಕಾಲದಲ್ಲಿ ಕೈ ಹಿಡಿಯುವ ಅಸೆಟ್ ಎಂದರೆ ಭೂಮಿ, ಎರಡನೆಯದು ಚಿನ್ನ. ಕೊಡಗಿನಲ್ಲಿ ಚಿನ್ನವನ್ನು ಕೈಗೆಟುಕುವಂತೆ ಮಾಡಿದ್ದು ಮುಳಿಯ ಸಂಸ್ಥೆ ಎಂದರು. ಭೂಮಿ ಮತ್ತು ಚಿನ್ನದಂತೆ ಮನುಷ್ಯನಿಗೆ ಸಮಯವು ಅಸೆಟ್ ಇದ್ದಂತೆ. ಈ ಹಿನ್ನೆಲೆಯಲ್ಲಿ ಮುಳಿಯ ಸಂಸ್ಥೆ ಇದೀಗ ಸಮಯದ ಮಹತ್ವವನ್ನು ತೋರಿಸಿದೆ ಎಂದು ಡಾಕ್ಟರ್ ಹರ್ಷ ಹೇಳಿದರು. ಎಷ್ಟು ವರ್ಷದಿಂದ ನಮ್ಮ ಒಂದು ರಿಲೇಶನ್ಶಿಪ್ ಇದೆ, ಅದರಲ್ಲಿ ನನಗೆ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಅನಿಸ್ತಾ ಇದೆ ಅಂದರೆ, ನಮ್ಮ ಜೀವನದಲ್ಲಿ ಆಸೆಟ್ಸ್, ನಿಜವಾದ ಆಸೆಟ್ ಅಂತ ಹೇಳೋದು ವೆರಿ ಫ್ಯೂ ಥಿಂಗ್ಸ್ ಐ ಕನ್ಸಿಡರ್ ಮೈಸೆಲ್ಫ್. ನನ್ನ ಒಪಿನಿಯನ್ ಏನಂದ್ರೆ, ಒಂದು ಲ್ಯಾಂಡ್ ಅಂತ ಹೇಳ್ಬೋದು, ಇನ್ನೊಂದು ದ ನೆಕ್ಸ್ಟ್ ಥಿಂಗ್ ದಟ್ ಕಮ್ಸ್ ಟು ಮೈಂಡ್ ಇಸ್ ಗೋಲ್ಡ್. ಲೈಕ್ ಗೋಲ್ಡ್ ಇಸ್ ಟ್ರೂ ಆಸೆಟ್, ಲೈಕ್ ಯು ಕ್ಯಾನ್ ಆಕ್ಚುಲಿ ಬೈ ಇಟ್ ಅಂಡ್ ವ್ಯಾಲ್ಯೂ ಎಕ್ಸ್ಚೇಂಜ್ ಮಾಡ್ಬೋದು. ನಿಜವಾದ ಆಸೆಟ್ ಇರೋದು ಅಂತ ಒಂದು ಆಸೆಟ್, ಇಂಥ ಒಂದು ಇಂಪಾರ್ಟೆಂಟ್ ಒಂದು ವಸ್ತುವನ್ನ ಈಸಿ ಟ್ರಾನ್ಸಾಕ್ಷನ್ ಆ್ಯಂಡ್ ಮೇಕ್ ಇಟ್ ಫೀಲ್ ಲೈಕ್ ಫ್ಯಾಮಿಲಿ ಅಂತ ಹೇಳುವ ಫೀಲಿಂಗ್ ಕೊಡೋದು ಮುಳಿಯಾದಲ್ಲಿ ನಮಗೆ ಅದು ನಿಜವಾಗ್ಲೂ ಅನಿಸಿದೆ. ಆ್ಯಂಡ್ ನಾಟ್ ಓನ್ಲಿ ಡು ದೇ ಅಡ್ವರ್ಟೈಸಸ್ ನಮ್ಮ ಮುಳಿಯ ಅಂತ ಹೇಳೋದು, ಇಟ್ ಈಸ್ ನಿಜವಾಗ್ಲೂ ನಮಗೆ ಫ್ಯಾಮಿಲಿ ಇಕ್ವಿಲೆಂಟ್ಸಿ ಅಂತ ಅನಿಸುತ್ತೆ, ನಮ್ಮ ಕುಟುಂಬದವರು ಅಂತ ಹೇಳೋದಂಗೆ ಅನಿಸುತ್ತೆ ಮುಳಿಯಕ್ಕೆ ಬಂದಾಗ. ಸೊ ದಟ್ ಈಸ್ ಒನ್ ಆಫ್ ವೆರಿ ಆನೆಸ್ಟ್ ಒಪಿನಿಯನ್ ನಂದು. ಇನ್ನೊಂದೇನೆಂದರೆ, ದ ಥರ್ಡ್ ಆಸೆಟ್ ವುಡ್ ಬಿ ಟೈಮ್. ಆ್ಯಕ್ಚುಲಿ even though we don't know what is time, we don't know, the definition of time is not there. Humanity's effort to capture the essence of time is watches. So you're opening the watch center today and combining all of this effort together is really admirable. ಪತ್ರಿಕೋದ್ಯಮಿ ಚಿ ಚಿದ್ವಿಲಾಸ್ ಮಾತನಾಡಿ, ಮುಳಿಯಾ ಸಂಸ್ಥೆಯು ವ್ಯವಹಾರದ ಹಿನ್ನೆಲೆಯಲ್ಲಿ ಯಾವತ್ತೂ ನಿಂತ ನೀರಾಗಿಲ್ಲ ಎಂದರು. ಬೆಂಗಳೂರಿನಲ್ಲೂ ಸಂಸ್ಥೆ ವ್ಯವಹಾರದಲ್ಲಿ ಮುಂದಿದ್ದು ಸಹೋದರರ ಕನಸು ನನಸಾಗಲಿ ಎಂದು ಶುಭ ಹಾರೈಸಿದರು. ನಾನು ಮುಳಿಯಾ ಅವರ ಯಾವ ಕಾರ್ಯಕ್ರಮಗಳಿದ್ರೂ ಹೋಗ್ತೀನಿ. ಒಂದು ಇಮೋಷನಲ್ ಬೈಂಡಿಂಗ್ ಇದೆ, ಎರಡನೇದು ಆ ಕುಟುಂಬದ ಬಗ್ಗೆ ನನಗೆ ಒಂದು ರೀತಿಯ ಹೆಮ್ಮೆ ಇದೆ, ಗೌರವ ಇದೆ. ಯಾಕಂದರೆ ಇಬ್ಬರು ಸಹೋದರರು ಏನೇನೋ ದೊಡ್ಡ ಸಾಧನೆ ಮಾಡಲಿಕ್ಕೆ ಒಂದೇ ಮನಸ್ಸಿನಿಂದ ಹೊರಟಿರುವಂಥವ್ರು. ಬಹುಶಃ ಅವರು ಇತ್ತೀಚೆಗೆ ಅದು ಪುತ್ತೂರಿನಲ್ಲಿ ಅವರ ಶೋರೂಮನ್ನ ದೊಡ್ಡ ರೀತಿಯಲ್ಲಿ ಅದನ್ನು ರೀಓಪನ್ ಮಾಡಿದಾಗ ನನಗೆ ಹೇಳ್ತಿದ್ರು, ಬಹುಶಃ ವಿತಿನ್ 2030 ಅಷ್ಟೋ 5,000 ಕೋಟಿಯ ವ್ಯವಹಾರ, ಇಫ್ ಐ ಆಮ್ ರೈಟ್, 5,000 ಕೋಟಿ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳುವಂಥ ಕನಸಿದೆ ಅಂತ. ಆ ಕನಸು ಕಾಣೋದೇ ಮುಖ್ಯ ಒಬ್ಬ ಮನುಷ್ಯನಿಗೆ, ರೀಚ್ ಆಗೋದು ಮುಖ್ಯ ಅಲ್ಲ.
ರೀಚ್ ಎಟ್ ದ ಸ್ಕೈ ವಿಲ್ ರೀಚ್ ದ ಟಾಪ್ ಆಫ್ ದ ಟ್ರೀ ಅಂತ ಸಣ್ಣದ್ರಲ್ಲಿ ನಮಗೇನು ಹೇಳ್ತಾರೆ, ಅವರು ಅದನ್ನು ಸಾಧನೆ ಮಾಡಿಯೇ ಮಾಡ್ತಾರೆ. ಅವರಲ್ಲಿ ಯಾವತ್ತೂ ಕೂಡ ಅದು ನಿಂತ ನೀರು ಆಗಲೇ ಇಲ್ಲ. ಇಬ್ಬರಲ್ಲೂ ಕೂಡ ಹೊಸ 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 ಆವಿಷ್ಕಾರಗಳನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿರುವಂಥ ಶೋರೂಮನ್ನು ಮತ್ತಷ್ಟು ವಿಸ್ತರಣೆ ಮಾಡಿ ಒಂದೇ ದಿನದಲ್ಲಿ ಹೈಯೆಸ್ಟ್ ನಂಬರ್ ಆಫ್ 1,000 ಗ್ರಾಹಕರನ್ನು ಮಾಡಿ ಅವರು ಅದರಲ್ಲಿ ಸಾಧನೆಯನ್ನು ಮಾಡಿದಂಥವ್ರು. ಇಡೀ ಬೆಂಗಳೂರಿನಂಥ ಪ್ರದೇಶದಲ್ಲಿ ಒಂದು ಸಣ್ಣ ಪುತ್ತೂರು ಅಥವಾ ಮಡಿಕೇರಿ ಇಂಥ ಪ್ರದೇಶದಿಂದ ಹೋಗಿ ಅಲ್ಲಿ ಎಸ್ಟಾಬ್ಲಿಷ್ ಆಗಿ ಅಲ್ಲಿ ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಧೈರ್ಯನೂ ಬೇಕು, ಸಾಹಸಮಯ ಮನಸ್ಥಿತಿನೂ ಬೇಕು, ಜೊತೆಗೆ ಓಡುವಂಥ ಸ್ಫೂರ್ತಿಯೂ ಬೇಕು. ಮುಳಿಯ ಯಾವಾಗ ಕೊಡಗಿಗೆ ಬಂತು ಆನಂತರ ಚಿನ್ನದ ನೈಜತೆ ನಮಗಳಿಗೆಲ್ಲರಿಗೂ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ಯಾಕಂದರೆ ತಂದು ಫಸ್ಟ್ ಇಟ್ಟಿರೋದು ಅವ್ರು ಚಿನ್ನಕ್ಕಿಂತ ಮೊದಲು ಮೆಷಿನ್ನು. ನಿಮ್ಮ ಚಿನ್ನದ ಉಂಗುರ ಹಾಕೊಳ್ಳಿ, ಅದರಲ್ಲಿ ಎಷ್ಟು ತಾಮ್ರ ಇದೆ ಎಷ್ಟು ಚಿನ್ನ ಇದೆ ಅಂತ ಗೊತ್ತು ಮಾಡ್ತಾರೆ ಅಂತ. ನನ್ನ ಹತ್ರ 3 ಚಿನ್ನದ ಉಂಗುರ ಇತ್ತು. ಭಾರಿ ಖುಷಿಲಿ 3 ಚಿನ್ನ ಎಕ್ಸ್ಚೇಂಜ್ ಮಾಡ್ಕೊಬಿಡೋಣ ಅಂತ ಬಂದೆ. ಇವರೆಲ್ಲ ಸೇರಿ ಕೊಟ್ಬಿಟ್ರು. ಕೊಟ್ಬಿಟ್ಟು ಬೆಂಕಿಗೆ ಹಾಕಿದ್ರು ನನ್ನ ಮುಂದೆ ಹಾಕಿಬಿಟ್ಟು, ಸರ್ ಇನ್ನೊಂದು ರಿಂಗ್ ಬೇಕಂದ್ರೆ ಇನ್ನೂ 10,000 ರೂಪಾಯಿ ಕೊಡಬೇಕು ಸರ್, ಈ 3 ರಿಂಗ್ ಅಲ್ಲದೆ ಯಾರೆಲ್ಲ ಇದೆ ಸರ್ ಇದರಲ್ಲಿ. ಅದನ್ನೆಲ್ಲ ತೋರಿಸ್ತದೆ ಆ ಮೆಷಿನಲ್ಲಿ. ಹಾಗೆ ಒರಿಜಿನಲ್. ಆನಂತರ ನಮ್ಗೆ ಕಾಂಪಿಟೇಟರ್ಸ್ ಇರಬೇಕು. ಯಾವಾಗ ಒಬ್ಬನಿಗೆ ಕಾಂಪಿಟೇಟರ್ಸ್ ಬರ್ತಾರೆ, ನಮ್ಮ ಕ್ವಾಲಿಟಿ, ನಮ್ಮ ಸ್ಪೀಡು, ನಮ್ಮ ಸರ್ವೀಸು ಎವ್ರಿಥಿಂಗ್ ಗೋಸ್ ಅಪ್ ಇನ್ ದ ಸೊಸೈಟಿ. ಇಲ್ಲದ್ರೆ ನಾನು ಮಾಡಿದ್ದೇ ಸರಿ ಅಂತ ಹೇಳುವಂಥ ಸ್ಥಿತಿ ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ. ಸೊ ಇವರು ಬಂದ ನಂತರದ ಬದಲಾವಣೆ ಕೊಡಗಿನಲ್ಲಿ ಅದಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈ ಸಂದರ್ಭ ಶ್ರೀಮತಿ ಸುಷ್ಮಾ ಹರ್ಷ, ಸಂಸ್ಥೆಯ ವ್ಯವಸ್ಥಾಪಕರಾದ ಚಂದ್ರಶೇಖರ್, ಸೋಮಣ್ಣ ಮತ್ತಿತರರು ಹಾಜರಿದ್ದರು.